ಅವರ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಂದ್ರೆ ಕೊಡುವ ಸಮುದಾಯದಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇರೋದು ನನಗೆ ಇಂಡಸ್ಟ್ರಿಗೆ ಬಂದಾಗ ಅಂತ ಕೇಳಿದಾಗ ಎಕ್ಸ್ಟ್ರೀಮ್ಲಿ ತುಂಬಾ ಡಿಸಪಾಯಿಂಟ್ ಆಗಿದೆ ಅನ್ನೋ ಮಾತಲ್ಲಿ ಅವ್ರ ಪಕ್ಕದಲ್ಲಿ ಅವ್ರು ಹೇಳೋದು ಅದು ಅದೇ ಎಲ್ಲ ಒಂದ್ ಕಡೆ ನಾನು ಒಪ್ಕೊಳ್ಳಲ್ಲ. ಅದು ಎಸ್ ನಾನು ನನ್ನ ಇಂಟರ್ವ್ಯೂ ಅಲ್ಲಿ ನೋಡಿದೆ. ಅದು ನಾನು ಆಗ್ಲೇ ಹೇಳಿದ್ನಲ್ಲ, ಶುರುವಲ್ಲೇ ಹೇಳ್ಕೊ ಬಂದಲ್ಲ, ನಮ್ಮ ಕಮ್ಯುನಿಟಿಯಲ್ಲಿ ಇರುವಷ್ಟು ಫ್ರೀಡಮ್, ಇರುವಷ್ಟು ಒಂದು ಸಪೋರ್ಟ್ ಪೇರೆಂಟ್ಸ್ ಕಡೆಯಿಂದ ಬೇರೆ ಇದ್ರಲ್ಲಿ ಇಲ್ವೇನೋ ನನಗನ್ಸುತ್ತೆ. ಇದಾರೆ ತುಂಬಾ ಸಪೋರ್ಟ್ ಮಾಡೋರು, ಬಟ್ ನಮ್ಮ ಕಮ್ಯುನಿಟಿಯಲ್ಲಿ ನೀವು ನೋಡಿದ್ರೆ ಫ್ಯಾಷನ್ ಈಗ ಬಂದಿದೆ ಪ್ರಸಾದ್ ಬಿದ್ದಪ್ಪ ಅವರು. ಸೊ ಆ ಥರ ನಮ್ಮಲ್ಲಿ ನೀನು ಹೋಗ್ಬೇಡ, ನೀನು ಇದು ಮಾಡಬೇಡ, ಹೆಣ್ಮಗು ನೀನು ಆಚೆ ಹೋಗ್ಬೇಡ ಅಂತ ನಿಜ ಎಲ್ಲೂ ಯಾವತ್ತೂ ಹೇಳ್ದವ್ರಲ್ಲ. ನಮ್ಮ ಪೇರೆಂಟ್ಸಿಂದ ಹಿಡಿದು ನಮ್ಮ ಅಪ್ಪ ಅಮ್ಮ ಯಾವತ್ತೂ ಹೆಣ್ಮಗು ಗಂಡ್ಮಗು, ನೀನು ಗಂಡ್ಮಗು ಎಷ್ಟು ಧೈರ್ಯವಾಗಿರ್ತಾರೆ ಹೆಣ್ಮಗುನು ಅಷ್ಟು ಧೈರ್ಯವಾಗಿರ್ಬೇಕು ಅಂತಲೇ ಹೇಳ್ಕೊಟ್ಟಿರೋದು. ಅದೆಲ್ಲ ಒಂದು ಕಡೆ ಐ ಥಿಂಕ್ ಸುಮ್ಮನೆ ಹಾಗೆ ಹೇಳಿರ್ಬೇಕು ಅವ್ರ ಪೇರೆಂಟ್ಸ್ ಸ್ಟ್ರಿಕ್ಟ್ ಇದ್ದಿರ್ಬೋದೇನೋ, ಅದಕ್ಕೆ ಹೇಳಿರ್ಬೇಕು. ಬಟ್ ಜನರಲಿ ನಮ್ಮ ಕೊಡವ ಕಮ್ಯುನಿಟಿಯಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಕಮ್ಯುನಿಟಿಯಲ್ಲಿ ಇರೋದ್ರಿಂದ ನಿಮ್ಮ ಕಮ್ಯುನಿಟಿಯಲ್ಲಿ ಒಂದು ಆಕ್ಟರ್ ಆಗಿರ್ಬೋದು, ಆಕ್ಟ್ರೆಸ್ಗಳಿಗೆ ಒಂದು ನಂಟಿರುತ್ತೆ, ನಿಮ್ದೇ ಒಂದು ಗ್ರೂಪ್ ಇರುತ್ತೆ, ಸಾಕಷ್ಟು ಆಕ್ಟಿವಿಟೀಸ್ಗಳು ನಡೀತಾ ಇರುತ್ತೆ. ರಶ್ಮಿಕಾ ಮತ್ತೆ ನಿಮಗೆ ಒಂದು ಕಮ್ಯುನಿಕೇಶನ್ಸ್ ನಡೀತಿದೆ ಅಥವಾ ಮಾತಾಡಿದ್ದೀರಾ ಅಂತ? ಮುಂಚೆ ಈಗ ರೀಸೆಂಟ್ ಆಗಿ ಇಲ್ಲ. ಈಗ ಶಿ ಈಸ್ ಲೈಕ್ ವೆರಿ ಬ್ಯುಸಿ. ತೆಲುಗು, ಹಿಂದಿ ಸಿನಿಮಾ, ಕನ್ನಡ ಸಿನಿಮಾ ಮಾಡ್ತಾ ಇದ್ದಾಗ ಖಂಡಿತ ಅವರು ಕಿರಿಕ್ ಪಾರ್ಟಿ ಮಾಡಿದಾಗಂತೂ ಕಿರಿಕ್ ಪಾರ್ಟಿ ಟೈಮಲ್ಲಿ ನಾನು ತುಂಬ ಬ್ಯುಸಿ ಇದ್ದೆ. ಅವಾಗ ಐ ವಾಸ್ ರಿಯಲಿ ಹೆಲ್ಡ್ ಅಪ್. ಲೈಕ್ ಸಾಕಷ್ಟು ಈವೆಂಟ್ಗಳಿಗೆ ಗೆಸ್ಟ್ ಆಗಿ ಹೋದಾಗ ಅವರ ಸಿನಿಮಾ ಪ್ರಮೋಷನ್ಗೆ ಅವ್ರು ಬಂದಿದ್ರು. ಅವಾಗ ನಾನು 2-3 ಸತಿ ಮೀಟ್ ಮಾಡಿದ್ದೀನಿ. ವೆರಿ ಸ್ವೀಟ್ ಗರ್ಲ್, ತುಂಬ ಚೆನ್ನಾಗಿ ಮಾತಾಡಿಸ್ತಿದ್ರು. ಆ್ಯಂಡ್ ಶಿ ವಾಸ್ ಆಲ್ಸೋ ವೆರಿ ಹ್ಯಾಪಿ. ಅದೇ ಹೇಳಿದ್ರು ಅವರು ಕೂಡ, ನಾನು ಬರ್ತಾ ಇದ್ದೀನಿ, ನಿಮ್ಮೆಲ್ಲರ ಸಪೋರ್ಟ್ ಬೇಕು, ನೀವೆಲ್ಲರೂ ಇಷ್ಟು ವರ್ಷದಿಂದ ಸಿನಿಮಾಗಳು ಮಾಡ್ತಾ ಇದ್ದೀರಾ, ನಾನೀಗ ಎಂಟರ್ ಆಗ್ತಾ ಇದ್ದೀನಿ, ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಂತ. ಸೊ ಇಟ್ ವೆರಿ ನೈಸ್ ಗರ್ಲ್. ನಾನು ಅದಾದ್ಮೇಲೆ ಅವರು ಫೋನ್ ಮುಖಾಂತರ ಎಲ್ಲ ನಾನು ಟಚಲ್ಲಿ ಇರಲಿಲ್ಲ, ಬಟ್ ಸಿಕ್ಕಿದಾಗ, ಶುರುವಲ್ಲಿ ಸಿಕ್ಕಿದಾಗೆಲ್ಲ ನಾನು ಮಾತಾಡಿದ್ದೀನಿ. ಶಿ ಇಸ್ ಬಿನ್ ಅ ವೆರಿ ನೈಸ್ ಗರ್ಲ್. ಕೊಡವ ಜನಾಂಗದ್ದು ಈಗ ಏನಂತ ಹೇಳಿದ್ರೆ, ರೀಸೆಂಟ್ ಆಗಿ ಒಂದು ಕೊಡವಾಮೆ ಬಾಳೋ ಅಂತ ಒಂದು ಕಾರ್ಯಕ್ರಮ ನಡೀತು. ಕೊಡವಾಮೆ ಬಾಳೋ ಅಂತ ಹೇಳಿದ್ರೆ ಒಂದು ಕೊಡವ ಜನಾಂಗದ ಒಂದು ಒಗ್ಗಟ್ಟನ್ನ ತೋರಿಸೋ ಅಂತ ಒಂದು ಕಾರ್ಯಕ್ರಮ ಇತ್ತು. ಸೊ ಅದರಲ್ಲಿ ನಾನು ಮತ್ತೆ ಭುವನ್ ಅವರು ಮತ್ತೆ ಒಂದಷ್ಟು ಜನ ಪಾಲ್ಗೊಂಡ್ವಿ. ಅದಕ್ಕೆ ಅವ್ರು ಬಂದಿಲ್ಲ, ಬಟ್ ಸ್ಟಿಲ್ ಐ ಥಿಂಕ್ ಎಲ್ಲೋ ಒಂದು ಕಡೆ ಅವ್ರು ವಿಡಿಯೋ ಏನೋ ಮಾಡಿ ಸಪೋರ್ಟ್ನ ತೋರಿಸಿದ್ದಾರೆ ಅಂತ ಅನ್ಸುತ್ತೆ. ಏನಾಗುತ್ತೆ ಇವಾಗ ನಾವು ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ, ಆ ಕಾರ್ಯಕ್ರಮಕ್ಕೆ ನಮ್ಮ ಕೈಯಲ್ಲಿ ಏನು ಸಾಧ್ಯ ಇದೆ? ಈಗ ಹರ್ಷಿಕಾ ಪೂರ್ಣಚ್ಚ ಒಬ್ಬ ಕೊಡವತಿಯಾಗಿ ನಾನು ಪಾಲ್ಗೊಳ್ಳೋಕೆ ಆಗುತ್ತಾ? ನಾನು ಮಾಡ್ತೀನಿ. ನಾನು ಇನ್ನೊಬ್ರು ಬಂದಿಲ್ಲ ಅಂತ ಹೇಳಿ ಅದ್ರ ಬಗ್ಗೆ ನಾನು ಪಾಯಿಂಟ್ ಔಟ್ ಮಾಡೋಕ್ಕಾಗಲ್ಲ. ಬಟ್ ಆಸ್ ಅ ಕೊಡವತಿ ಅವ್ರು ಯಾವತ್ತೂ ತುಂಬ ಪ್ರೌಡ್ ಫೀಲಿಂಗ್ ತೋರಿಸಿದ್ದಾರೆ. ಕೊಡವ ಸೀರೆ ಉಟ್ಕೊಂಡು ಅವರು ಒಂದೆರಡು ಸತಿ ಬೈಟ್ಸ್ ಕೂಡ ಕೊಟ್ಟಿದ್ದಾರೆ. ನಾನು ಕೂಡ ಕಾಮೆಂಟಲ್ಲಿ ಹಾಕಿದ್ದೆ, ವೆರಿ ಪ್ರೌಡ್ ಆಫ್ ಯು ಕೊಡವತಿ ಅಂತ. ಸೊ ಆ ರೀತಿಯಲ್ಲೆಲ್ಲ, ಆಮೇಲೆ ಅವ್ರ ಫ್ರೆಂಡ್ಸ್ ಮದುವೆಗಳಿಗೆಲ್ಲ ಕೂರ್ಗಿ ಸಾರಿ ಉಟ್ಕೊಂಡು ಬರೋದು. ಶಿ ಈಸ್ ಬಿನ್ I think she's a very proud Kodavati herself. Okay, thank you. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.